ಹಾಯ್ ಎವ್ರಿವನ್, ಮೈಸೆಲ್ಫ್ ಡಾಕ್ಟರ್ ರಾಜೇಂದ್ರ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಅಟ್ ಸನರೆ ಹಾಸ್ಪಿಟಲ್. ಇವತ್ತು ನಾವು ಸೈಲೆಂಟ್ ಕಿಡ್ನಿ ಸ್ಟೋನ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಇವಾಗ ಇತ್ತೀಚೆಗೆ ನಮ್ಮ ಒ ಪಿ ಡಿನಲ್ಲಿ ಒಂದು 35 ಇಯರ್ಸ್ ಓಲ್ಡ್ ಫೀಮೇಲು, ಆ್ಯಕ್ಚುಲಿ ಎಂಗೇಜ್ ಆಯಿತಾ, ಇವ್ರಿಗೆ ಏನು ಸಿಮ್ಟಮ್ಸ್ ಇಲ್ಲ. ಸೈಲೆಂಟ್ ಕಿಡ್ನಿ ಸ್ಟೋನ್ ಅಂದರೆ ಏನು ಸಿಮ್ಟಮ್ಸ್ ಬರೋಲ್ಲ. ಉರಿಯೋ ಮೂತ್ರದಲ್ಲಿ ಉರಿ ಬರೋದಾಗಲಿ, ಬ್ಲಡ್ ಬರೋದಾಗಲಿ, ಈ ಪೇಯ್ನು ಡಿಸ್ಕಂಫರ್ಟ್ ಅನ್ನೋದಾಗಲಿ, ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ, ಈ ಥರದ್ದು ಏನು ಸಿಮ್ಟಮ್ಸನ್ನು ನಿಮಗೆ ಕಾಣಲ್ಲ. ಏನಕ್ಕೆ ಎಕ್ಸಾಂಪಲ್ ಇಲ್ಲೇ ಇದೆ. ನಮ್ಮಲ್ಲಿ ಒಂದು ಪೇಷಂಟ್ ಬಂದಾಗ ನೋಡಿ, ಈ ಥರ CT ಸ್ಕ್ಯಾನ್ ನೋಡಿ, ಇಲ್ಲೇ ನೋಡಿ ನೀವು, ಸ್ಟೋನ್ ಆಲ್ಮೋಸ್ಟ್ 10 ಸೆಂಟಿಮೀಟ್ರ್ ಬಂದಿದೆ. ಅಂದರೆ ಓವರ್ ಎ ಪೀರಿಯಡ್ ಆಫ್ 10 ಇಯರ್ಸ್ ಆಗಿರ್ಬೋದು ಮೋಸ್ಟ್ಲಿ, ಆಯಿತಾ. ಬಟ್ ನೋಡಿ, ಅವ್ರಿಗೆ ಏನು ಸಿಮ್ಟಮ್ಸು ಬಂದಿಲ್ಲ. ಈಗ ಒಂದು DTPS ಸ್ಕ್ಯಾನ್ ಅಂತ ಮಾಡ್ತೀವಿ, ಅದನ್ನು ಮಾಡಿಸಿದ್ರೆ ಫಂಕ್ಷನ್ನೇ ಇಲ್ಲ. ಆಲ್ಮೋಸ್ಟ್ 50% ಒಂದು ಕಿಡ್ನಿ ಕೆಲಸ ಮಾಡಬೇಕಾಗಿರೋದು ಬರೀ 15% ಬಂದಿದೆ. ಮತ್ತು ಪೇಷಂಟ್ ಒಪ್ಪಿಗೆ ಮೇಲೆ ಕಿಡ್ನಿ ಉಳಿಸ್ಬೇಕನ್ಬಿಟ್ಟು ನಾವು ಈ 10 ಸೆಂಟಿಮೀಟ್ರ್ನ ಸ್ಟೋನ್ನ ನಾವು ಲ್ಯಾಪ್ರೋಸ್ಕೋಪಿನಲ್ಲಿ ಕಿಡ್ನಿನ ಅನಾಟ್ರೋಪಿಕ್ ನೆಫ್ರೋಲಿಥಾಟಮಿ ಅಂತ ಹೇಳ್ತೀವಿ, ಅದನ್ನು ಕಟ್ ಮಾಡಿ ಪೂರ್ತಿ ಕಿಡ್ನಿನ ತೆಗೆದು ಆ ಕಿಡ್ನಿನ ನಮ್ಮ ಸನರೆ ಹಾಸ್ಪಿಟ್ಲಲ್ಲಿ ಉಳಿಸ್ಕೊಟ್ಟಿದ್ದೀವಿ. ಅದಕ್ಕೆ ಈ ಸೈಲೆಂಟ್ ಕಿಡ್ನಿ ಸ್ಟೋನ್ಸ್ ಅನ್ನೋದನ್ನು ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೇನು ಅಂತಂದರೆ, ನೀವು ಎವ್ರಿ ಇಯರು ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಬರುತ್ತೆ. ಆಫ್ಟರ್ 25 ಇಯರ್ಸು ಆಲ್ ಯಂಗ್ ಪೀಪಲ್ಸ್ ಬೆಟರ್ ಟು ಡೂ ದಿಸ್ ಸ್ಕ್ಯಾನ್. ಥ್ಯಾಂಕ್ ಯು.